ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 130ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಕರ್ನಾಟಕ ಭೀಮರಕ್ಷಕ ಸಂಘಟನೆ ವತಿಯಿಂದ ಸಂಕಲ್ಪ ಎಜುಕೇಷನ್ ಮತ್ತು ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ವೃದ್ಧಾಶ್ರಮ ಹಾಗೂ ಆಶ್ರಯ ಸದರ ಮಹಿಳಾ ವಸತಿ ಗೃಹ ಹಾಗೂ ಶ್ರೀ ದೂದನಾನ ವಿಕಾಸ ಸಂಸ್ಥೆ ಶಿಕ್ಷಣ ಸಂಸ್ಥೆ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ವಿಶೇಷ ಶಾಲಾ ಹಿಡ್ಕಲ್ ಡ್ಯಾಮ್ ಇವರಿಗೆ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮ ನಡೆಯಿತು. ಕೇಕ್ ಕತ್ತರಿಸುವ ಮೂಲಕ ಜಯಂತಿನ ಆಚರಣೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮರಕ್ಷಕ ಸಂಘಟನೆ ರಾಜ್ಯಾಧ್ಯಕ್ಷರಾದ ಈಶ್ವರ ಮಾರುತಿ ಗುಡಿಜ ಅವರು ಮಾತನಾಡಿದರು. ಇನ್ನು ಸಂವಿಧಾನ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಕಾಡೇಶ್ ತಳಗೇರಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಆನಂದ ತಾಯವ್ಗಳು ಅವರು ಮಾತನಾಡಿದರು. ಸಂದರ್ಭದಲ್ಲಿ ಕರ್ನಾಟಕ ಭೀಮರಕ್ಷಕ ಸಂಘಟನೆ ರಾಜ್ಯಾಧ್ಯಕ್ಷರು ಈಶ್ವರ ಗುಡಿಜ, ಕಾಡೇಶ್ ತಳಗೇರಿ, ಆನಂದ್ ತಾಯಗೋಳ್, ಮುದಲಿಂಗ ಕೊರಬಾಳ್, ಕರ್ನಾಟಕ ಭೀಮರಕ್ಷಕ ಸಂಘಟನೆಯ ಪ್ರಮುಖರು ಕಿರಣ್ ಸರಣ್ಣವರ್, ರೋಹಿತ್ ಗುಡಿಜ, ಚಂದ್ರು, ಕಿರಣ್, ಆದಿ, ರಾಹುಲ್ ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಅವ್ರು ಒಬ್ರಿಗೊಬ್ರಿಗೆ ಬಿಡಂಗಿಲ್ರಿ. ಯಾರು ಚಾಕ್ಲೇಟ್ ಕೊಟ್ರೆ ಅವ್ರು ಬಿಡಂಗಿಲ್ಲ, ಅವ್ರು ಮಾಡ್ಕೊಂಡಿರ್ತಾರೆ. ಅವ್ರು ಖುಷಿ ಆಯ್ತಾ ನಿಮಗೆಲ್ಲ? ಖುಷಿ ಆಯ್ತಾ? ಓಕೆ ಜೈ ಭೀಮ್ ಹೇಳ್ತಾರೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಗುಡ್, ಆಲ್ ದ ಬೆಸ್ಟ್, ಆಲ್ ಆಫ್ ಯು. ಕ್ರಯಾನ್ಸ್ಲ ತುಂಬ್ತಿಲ್ಲ, ಹಂಗ ತುಂಬ ಅವ್ರ ಕ್ರಯಾನ್ಸ್ಲ ತುಂಬ್ತಾರ್ರೆ. ಓಕೆ ಮಾಡಿ. ಗುಡ್. ಮತ್ತೆ ಅದೇ ಹೋಗ ನೀವು ये हो रो नमस्कार ಮಾಡಿ ಅದೇ ಹಾಕೋ ಪಟ್ನ ಹೋಗ. ಆ ನಿಯಮದಂತೆ ತಾವುಗಳೆಲ್ಲ ಏನು ನೊಂದು ಬೆಂದು ಬಹಳಷ್ಟು ಕಷ್ಟ ಕಾರ್ಪಣ್ಯ ದುಃಖ ದುಮಾನಗಳಿಂದ ಏನು ಬಳಲ್ತಾ ಇದ್ದೀರೋ ಅದರಿಂದ ಹೊರಬಂದು ಹೊಸ ಬದುಕನ್ನು ಕಟ್ಕೊಳ್ಳಿ ಅಂತಕ್ಕಂತಹ ಹಿತನುಡಿಗಳನ್ನು ಹೇಳಿರ್ತಕ್ಕಂಥ ಸಹೋದರ ಮಿತ್ರ ಕಾಡೇಶ್ ತಳಗೇರಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಹೇಳ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಒಂದು ನಿಲಯ ಪಾಲಕರಾಗಿರ್ತಕ್ಕಂಥ ಮೇಡಮ್ ಅವರು ಒಂದೆರಡು ಮಾತುಗಳನ್ನು ಆಡ್ಬೇಕಂತೇಳಿ ಒಂದೆರಡು ಮಾತು ಮಾತಾಡಿ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯೋದಯರಿಗೆ, ಅಧ್ಯಕ್ಷ ಮಹೋದಯರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತದ ಜೊತೆಗೆ ಅಭಿನಂದನೆಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದ ಉದ್ದೇಶ ಇವತ್ತು ನಾಡಿನಾದ್ಯಂತ ದೇಶಾದ್ಯಂತ ಬಹಳಷ್ಟು ಡಿಜೆಗಳನ್ನು ಹಚ್ಚಿ ಬಹಳಷ್ಟು ಮೋಜು ಮಸ್ತಿಗಳಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು ಅವುಗಳೆಲ್ಲ ನೋಡಿದ್ದೀರಿ. ಆ ರೀತಿ ಕಾರ್ಯಕ್ರಮಗಳಾಗಲಾರದೆ, ಆ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳಾಗಲಾರದೆ ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ನಡಿಬೇಕು. ಯಾಕಂದ್ರೆ ಅದು ಸಮಾಜಕ್ಕೆ ಮಾದರಿ ಆಗಬೇಕು. ಆ ನಿಟ್ಟಿನೊಳಗ ನಾವೇನಾದರೂ ಕಾರ್ಯಕ್ರಮಗಳನ್ನು ಮಾಡಿಕೊಂಡ್ರೆ ಬೇರೆದವರಿಗೆ ಅದು ದಾರಿ ಆಗಬೇಕು ಅಂತಕ್ಕಂತಹ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ಭೀಮ್ ರಕ್ಷಕ ಸಂಘಟನೆ
ಒಂದು ಆ ಪದದಲ್ಲೇ ನಡೆದಿದೆ. ಬಹಳಷ್ಟು ಸಂತಸದ ವಿಷಯ. ಇದೇ ರೀತಿ ಎಲ್ಲ ಸಂಘಟನೆಗಳು ಮಾಡಿದ್ರೆ ಬಹುತೇಕ ಅಂಬೇಡ್ಕರ್ ಅವರ ಕಂಡಿರ್ತಕ್ಕಂಥ ಕನಸು ನನಸಾಗೋದ್ರಲ್ಲಿ ಎರಡು ಮಾತಿಲ್ಲ. ಅಂತಹ ಒಂದು ಕಾರ್ಯೋನ್ಮುಖವಾಗ್ತಕ್ಕಂಥ ಎಲ್ಲ ಸಂಘಟನೆಗಳು ಆ ಒಂದು ಪಥದಲ್ಲಿ ಹೋಗಬೇಕು ಅಂತಕ್ಕಂತಹ ವಿಚಾರ ಇಟ್ಕೊಂಡು ಇವತ್ತು ಈ ಒಂದು ಮಹಿಳಾ ಕಣ್ಮಣಿಗಳು ಶಾಂತ ಸ್ವರೂಪಿಣಿ ಬಹಳಷ್ಟು ಒಂದು ಸಂಪ್ರದಾಯದೊಳಗ ಇವತ್ತು ನಾವು ಪೂಜನೀಯ ಸ್ಥಾನಮಾನವನ್ನು ಕೊಡ್ಮಾಡ್ತೀವಿ ಹೆಣ್ಮಕ್ಳಿಗೆ. ಇವತ್ತೆಷ್ಟೋ ವೃದ್ಧರು ಇದ್ದೀರಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಸಾಂತ್ವನ ಅಂತಂದ್ರೆ ಇದೊಂದು ಕೇಂದ್ರ ಬಹಳಷ್ಟು ಒಂದು ನೆಮ್ಮದಿಯ ತಾಣ. ನಾವು ಇವತ್ತು ಅನ್ಕೊಂಡಿದ್ದೀವಿ ಎಲ್ಲೋ ತಂದೆ ತಾಯಿಗಳು ಮಕ್ಕಳನ್ನ ಆಗ್ಲಾಕ ಇಲ್ಲಿ ತಂದು ಬಿಟ್ಟಿರ್ತಾರ, ಅಥವಾ ಯಾವುದೋ ಮಹಿಳೆಯರು ಒಂದು ಕಷ್ಟ ಕಾಲದಲ್ಲೇ ಏನೋ ಕಷ್ಟ ಆಗಿ ಏನೋ ಒಂದು ಗೊಂದಲಗಳಾಗಿ ಸಮಸ್ಯೆಗಳಾಗಿ ಈ ಒಂದು ಸಮಸ್ಯೆ ಇಲ್ಲಿ ಬಂದು ಬಹಳಷ್ಟು ಪರಿವರ್ತನೆಯಾಗಿ ಬದುಕನ್ನು ಕಟ್ಕೊಂಡಿರ್ತಕ್ಕಂತಹ ಉದಾಹರಣೆಗಳ ಅದಾವ. ಆ ಕಾರಣಕ್ಕಾಗಿ ಇವತ್ತು ನಿಮ್ಮ ಜೊತೆ ನಾವೆಲ್ಲರೂ ಕೂಡಿ ನಿಮ್ಮನ್ನ ನೋಡ್ತಕ್ಕಂಥದ್ದು, ಇಂತಹ ಒಂದು ವಿಚಾರಗಳನ್ನ ಅರ್ಥೈಸ್ಕೊಳ್ತಕ್ಕಂಥದ್ದು ಒಂದೆಲ್ಲರೂ ಒಂದು ಭಾಗ್ಯ. ಆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಈ ಸಂಘಟನಾಕಾರರಿಗೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನ ಈ ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಕಾರಣಕ್ಕಾಗಿ ಇವತ್ತು ಜಯಂತಿಯನ್ನ 135ನೇ ಜಯಂತಿ, ಇನ್ನೂ ಮಾತಾಡೋರಿದಾರ, 135ನೇ ಜಯಂತಿಯನ್ನ ನಾವು ಈ ರೀತಿಯಾಗಿ ಅವರಿಗೆ ಸೀರೆಗಳನ್ನು ಹಂಚೋದ್ರ ಮುಖಾಂತರನೋ ಅಥವಾ ವೃದ್ಧರಿಗೆ ಈ ಟೀಗಳನ್ನು ಕುಡ್ಲಿಕ್ಕೆ ಕೊಡ್ತಕ್ಕಂಥ ಒಂದು ಕೆಲವೊಂದು ಅವ್ರೇನೋ ಅವಶ್ಯಕ ಮೂಲಭೂತವಾಗಿರ್ತಕ್ಕಂಥ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆನೋ ಅಷ್ಟರ ಮಟ್ಟಿಗೆ ಕೊಟ್ಟು ಸಂತೈಸೋಣ ಅಂತಕ್ಕಂಥ ಒಂದು ಹೊಣೆಗಾರಿಕೆಯನ್ನು ಹೊತ್ಕೊಂಡಿದ್ದಾರೆ. ಸೊ ಆ ನಿಟ್ಟಿನೊಳಗ ಇವತ್ತು ನಿಮ್ಮ ಮುಖೇನ ನಾವು ಈ ಒಂದು ಕೇಕನ್ನು ಕಟ್ ಮಾಡುವುದರ ಮುಖೇನ ಜಯಂತಿಯನ್ನ ಆಚರಣೆ ಮಾಡಿ ಈ ಜಯಂತಿ ಸಮಾಜಕ್ಕೆ ಮಾರ್ಗದರ್ಶನ ಆಗ್ಲಿ, ದಾರಿದೀಪ ಆಗ್ಲಿ, ಈ ಪಥದಲ್ಲಿ ಹೋದದ್ದಾದ್ರೆ ಇಂತಹ ಒಂದು ಅನಾಥಾಶ್ರಮಗಳಿಗೆ ಮತ್ತಷ್ಟು ದಾನಿಗಳು, ಮತ್ತಷ್ಟು ಸಮುದಾಯದ ಮುಖ್ಯಸ್ಥರು, ಮತ್ತಷ್ಟು ಯಾರೋ ಬಂದು ಕೈ ಜೋಡಿಸ್ತಾರ ಅಂತಕ್ಕಂತಹ ಒಂದು ನಿಟ್ಟಿನೊಳಗ ಈ ಕಾರ್ಯ ಸಾಗ್ಲಿ ಅಂತಕ್ಕಂತಹ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ನಾವು ಕೇಕನ್ನ ಕಟ್ ಮಾಡೋದ್ರ ಮುಖೇನ ಯಾರಾದ್ರೂ ಒಂದು ತಾಯಂದ್ರು ಈ ರೀತಿಯಾಗಿರ್ತಕ್ಕಂತಹ ಕಾರ್ಯಕ್ರಮಕ್ಕ ಆಹ್ವಾನಿಸಿದ್ರಿ. ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಂಘಟಕರಿಗೂ, ಅತಿಥಿ ಅಭ್ಯುದಯರಿಗೂ, ಅಧ್ಯಕ್ಷ ಮಹೋದಯರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶಿಸಿ ಸಹೋದರ ಮಿತ್ರರಾಗಿರ್ತಕ್ಕಂಥ ಈ ಒಂದು ಸಂವಿಧಾನ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಕಾಡೇಶ್ ತಳಗೇರಿ ಅಂತಕ್ಕಂಥವ್ರು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತೇಳಿ ಅವ್ರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ. ಬುದ್ಧ ಬಸವ ಅಂಬೇಡ್ಕರ್ ಅವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಸಹೋದರಾಗಿರುವಂಥ ಆನಂದ್ ತಳಗೇರವರೇ, ನನ್ನ ಏನೋ ಒಂದು ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರುವಂಥ ಅಣ್ಣನ ಸ್ವರೂಪವಾಗಿರುವಂಥ ಕಾಡೇಶಣ್ಣ ತಳಗೇರವರೇ, ಹಾಗೂ ಲಿಂಗ್ ಗೋಪಾಲ್ ಅವರೇ, ಹಾಗೂ ರಾಹುಲ್ ಅವರೇ, ಹಾಗೂ ಆಕಾಶ್ ಅವರೇ, ಹಾಗೂ ನಮ್ಮ ಥ್ಯಾಂಕ್ ಯು. ಬಂಧುಗಳೇ, ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ನಾವು ಕಳೆದ ವರ್ಷ ಸಹಿತ ಇದೇ ಒಂದು ಮಹಿಳಾ ಸ್ವಾತಂತ್ರ್ಯ ಕೇಂದ್ರದಲ್ಲಿ ಹಾಗೂ ಆಸರೆ ವೃದ್ಧಾಶ್ರಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡಿದರು. ನಾನು ಯಾಕೆ ವೃದ್ಧಾಶ್ರಮದಲ್ಲಿ ಮತ್ತು ಸ್ವಾತಂತ್ರ್ಯ ಕೇಂದ್ರದಲ್ಲಿ ಮತ್ತು ಬುದ್ಧಿಮಾಂದ್ಯ ಮಕ್ಕಳ ಜೊತೆಗೆ ಜಯಂತಿಯನ್ನ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ, ನಾನು ಸಹಿತ ಒಂದು ಕಷ್ಟಪಟ್ಟು ನಾನು ಇವತ್ತಿನ ಈ ಮಟ್ಟದಲ್ಲಿ ಬರಬೇಕಾದ್ರೆ ನನ್ನ ಜೊತೆಗಿರುವಂಥ ಎಲ್ಲ ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ತಂದೆ ತಾಯಿ ಆಗಿರ್ಬೋದು, ಎಲ್ಲ ನನ್ನ ಸಂಬಂಧಿಕರಾಗಿರ್ಬೋದು ನನಗೆ ಸಪೋರ್ಟ್ ಮಾಡಿ ಈ ರೀತಿ ಒಂದು ನಾನು ಈ ಮಟ್ಟಿಗೆ ಬಂದಿದ್ದೀನಿ.
ನನ್ನ ತಾಯಂದಿರು ಏನು ವೃದ್ಧಾಶ್ರಮದಲ್ಲಿ ನೀವು ಅದೀರಿ ಅಂತೇಳಿ ನಾವು ಯಾವತ್ತೂ ಅನ್ನಲ್ಲ. ನಮಗೆ ಸಾಧ್ಯ ಆದಷ್ಟು ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಬಂಧುಗಳೇ, ಇಂದಿನ ದಿನಮಾನದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ನಮಗೆ ಸದಾ ಕಾಲ ಸ್ಮರಣೀಯರು. ಸಮಾಜದಲ್ಲಿ ಏನು ಅಂಧಕಾರವನ್ನು ಶಾಶ್ವತವಾಗಿ ಹೋಗಲಾಡಿಸಲು ಬುದ್ಧನ ಶಾಂತಿಯ ದೀಪ, ಬಸವಣ್ಣವರ ಸಾಮಾಜಿಕ ಕ್ರಾಂತಿಯ ದೀಪ, ಅಂಬೇಡ್ಕರ್ ಅವರ ಜ್ಞಾನದ ದೀಪ ಇಡೀ ಜಗತ್ತನ್ನೇ ಬೆಳಗುತ್ತಿದೆ. ಏನು 2500 ವರ್ಷಗಳ ಹಿಂದೆ ಗೌತಮ ಬುದ್ಧ ಬಂದಿದ್ದಾರೆ. 12ನೇ ಶತಮಾನದಲ್ಲಿ ಅವರ ತತ್ವ ಆದರ್ಶಗಳನ್ನು ಪಾಲಿಸಿಕೊಂಡು ಹೋಗಲಿಕ್ಕೆ ಬಸವಣ್ಣವರು ಬಂದಿದ್ದಾರೆ. ಈಗಿನ ಶತಮಾನದಲ್ಲಿ ಅವರಿಬ್ಬರ ತತ್ವಾದರ್ಶಗಳನ್ನು ಪಾಲಿಸಿಕೊಂಡು ಹೋಗಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿದ್ದಾರೆ. ಈ ಮೂವರು ದಾರ್ಶನಿಕರು ನಮ್ಮ ದೇಶದಲ್ಲಿ ಹುಟ್ಟದೇ ಹೋಗಿರ್ತಿದ್ರೆ ನಾನು ಬಂದು ಇಲ್ಲಿ ಮಾತಾಡ್ತಾ ಇರಲಿಲ್ಲ, ನೀವು ಬಂದು ಇಲ್ಲಿ ಕೇಳ್ತಾ ಇರಲಿಲ್ಲ, ನಾವು ಯಾರು ವೇದಿಕೆಯನ್ನ ಹಚ್ಕೊಳ್ತಾ ಇರಲಿಲ್ಲ. ಆಗಿನ ಕಾಲಘಟ್ಟದಲ್ಲಿ ಹಿಂದೆ ಒಂದು ಮನು ಸಂವಿಧಾನ ಇತ್ತು. ಆ ಮನು ಸಂವಿಧಾನ ಏನಿತ್ತಂದ್ರೆ ಹೆಣ್ಣು ಮಕ್ಕಳನ್ನ ಹೆರಿಗೆ ಫ್ಯಾಕ್ಟರಿಯನ್ನಾಗಿ ಮಾಡಿಕೊಂಡಿತ್ತು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಂದಾಗಿನಿಂದ ನನ್ನ ತಾಯಿ ಇವತ್ತು ನನ್ನ ಅಕ್ಕನ ಸ್ಥಾನದಲ್ಲಿರುವಂತ ಸ್ಟೇಜ್ ಮೇಲೆ ಕೂತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣಭೂತರು ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರ, ತಮಗೆ ಜನ್ಮ ನೀಡಿದ ಜನಾಂಗದ ದುಡಿಯುವ ಕರ್ತವ್ಯಶೀಲರೇ ಧನ್ಯರು. ತಮ್ಮ ಜನಾಂಗಕ್ಕೆ ತಗಲಿರುವ ಗುಲಾಮಗಿರಿಗಳನ್ನು ಸಂಕಲನಗಳನ್ನು ಕಡೆದೊಗೆಯುವ ತನಕ, ತಮ್ಮ ಹಕ್ಕು ಅಧಿಕಾರ ಗಳಿಸುವ ತನಕ, ಸನ್ಮಾನಕ್ಕೆ ಆಸೆ ಪಡದೆ, ಅಪಮಾನಕ್ಕೆ ಅಂಜದೆ, ಬಿರುಗಾಳಿಯನ್ನು ಲೆಕ್ಕಿಸದೆ ಮುನ್ನಡೆದು ಗುರಿ ಸಾಧಿಸುವರೇ ಧನ್ಯರು ಅಂತ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ತತ್ವ ಆದರ್ಶಗಳನ್ನು ಇಟ್ಟುಕೊಂಡು ಇವತ್ತು ಬುದ್ಧರು ಏನ್ ಹೇಳಿದಾರೆ ಅಂದ್ರೆ ಶಾಂತಿಯ ಮಾರ್ಗದಲ್ಲಿ ನಡೆಯಿರಿ. ಬಸವಣ್ಣವರು ಅವರ ಕನಸು ಏನಾಗಿತ್ತಂದ್ರೆ ಸಮ ಸಮಾಜದ ಕನಸು ಆಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನಾಗಿತ್ತಂದ್ರೆ ಕನಸು ನ್ಯಾಯ ಮತ್ತು ಶಿಕ್ಷಣದ ಶಕ್ತಿಯನ್ನು ಒತ್ತಿ ಹೇಳಿದರು. ಆದ್ರಿಂದ ನಾವು ಯಾವತ್ತೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ನಾವು ಇದೇ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಕರೆಗೆ ಒಗ್ಗಟ್ಟು ಏನು ದಲಿತ ಸಂರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದಂಥ ಕಾಡೇಶನ ತಳಗೇರವರು ಕರೆ ಮಾಡಿದಾಗ ಈ ರೀತಿ ಮಾಡ್ತಾ ಇದ್ದೀನಿ ಬರ್ರಿ ಅಂತೇಳಿ ನಾನು ಬರ್ತೀನಿ ಅಂತೇಳಿ ಅವರು ಸಹಿತ ನನ್ನ ಕರೆಗೆ ಒಗ್ಗಟ್ಟು ಬಂದಿದ್ದಾರೆ. ಹಾಗೂ ನನ್ನ ಸಹೋದರರು ಅಂತ ಎಲ್ಲರೂ, ನನ್ನ ಗೆಳೆಯರು, ನಮ್ಮ ಕಾರ್ಯಕರ್ತರು, ನಮ್ಮ ಸಂಘಟನೆಯ ಎಲ್ಲರೂ ಆ ತಾಯಂದ್ರ ಜೊತೆಗೆ ನಾವು ಯಾವತ್ತೂ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಾಡೋಕೆ ಅವಕಾಶ ಮಾಡಿಕೊಡು ತಮಗೆಲ್ಲರಿಗೂ ಧನ್ಯವಾದಗಳು. ಜೈ ಭೀಮ್, ಜೈ ಭಾರತ್. ಕಾರ್ಯದರ್ಶಿಗಳಾಗಿದ್ದ ಅನಂತ ಸರ್ ಅವರು ಬಹಳ ಸವಿಸ್ತಾರವಾಗಿ ಇದರಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥ ಒಂದು ಸತ್ಯ ಏನು ಅಂತಂದ್ರೆ, ಸಮಾಜದಲ್ಲಿ ಎಲ್ಲ ಸಮಯದಲ್ಲಿಯೂ ಬದಲಾವಣೆ ಅಂತಕ್ಕಂಥದ್ದು, ಜಗದ ನಿಯಮ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಬರುತ್ತೆ. ಯಾಕಂದ್ರೆ ಇಲ್ಲಿ ನೆರೆದಿರ್ತಕ್ಕಂಥವ್ರು ಎಲ್ಲ ಶ್ರೀಮಂತ ಮೈತವರಲ್ಲ, ಯಾರು ನಾವು ಅಧಿಕ ಆಸ್ತಿಯನ್ನು ಹೊಂದಿದವರಲ್ಲ, ಅಧಿಕವಾಗಿರ್ತಕ್ಕಂಥ ಸಂತೋಷ ಸುಖಗಳಲ್ಲಿ ಬದುಕಿದವರಂತ ಅಲ್ಲ. ಬದುಕಿದ್ರು ಕೂಡ ಅದು ಶಾಶ್ವತ ಅಲ್ಲ ಅನ್ನೋದನ್ನು ತಿಳ್ಕೊಂಡು ಬದುಕಿದವರು ಮಾತ್ರ ಇಲ್ಲ ಅಂತ ನೆರೆದಿದ್ದೀವಿ. ಅಂದ್ರೆ ನೊಂದು ಮನಸ್ಸುಗಳ ಒಂದು ಸಂಗಮ ಇದೆ. ಸಂಘಟನೆ ಕಟ್ಟಿ ಸಂಘಟನೆಯ ಮುಖಾಂತರ ಈ ವಯೋವೃದ್ಧರಿಗೆ, ಮಹಿಳೆಯರಿಗೆ, ಬುದ್ಧಿಮಂದರಿಗೆ, ವಿಕಲಚೇತನ ಮಕ್ಕಳಿಗೆ ಏನಾದರೂ ನಮ್ಮಿಂದ ಒಂದು ಸಣ್ಣ ಸಹಾಯ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಭೀಮರಕ್ಷಕ ಸಂಘಟನೆ ರಾಜ್ಯಾಧ್ಯಕ್ಷರು, ಸಂಸ್ಥಾಪಕ ಅಧ್ಯಕ್ಷರು, ಆತ್ಮೀಯ ಸಹೋದರಾಗಿರ್ತಕ್ಕಂತಹ ನಮ್ಮ ಈಶ್ವರ್ ಗುರಾಜ್ ಅವರು ಇಂಥ ಕಾರ್ಯಕ್ರಮ ಹಾಕಿಕೊಂಡಿದ್ದು ನಮಗೆ ಬಹಳ ಒಂದು ಸಂತಸದ ವಿಷಯ. ಅವರಿಗೆ ನಾವು ನಿಮ್ಮೆಲ್ಲರೂ ಕೂಡ ಚಪ್ಪಾಳೆ ಮುಖಾಂತರ ಅಭಿನಂದನೆ. ಯಾಕಂದರೆ ಸಮಾಜದಲ್ಲಿ ಬದಲಾವಣೆ ಆಗಬೇಕು. ಸಂಘಟನೆ ಅಂತಂದ್ರೆ ಸಮ್ ಅಧಿಕ ಘಟನೆ, ಸಮ್ ಅಂತಂದ್ರೆ ನಾವು ಒಳ್ಳೇದು ಅಂದಂಗೆ. ಸಂಗೀತ ಅಂತಂದ್ರೆ ಸಮ್ ಅಧಿಕ ಗೀತ, ಒಳ್ಳೆಯ ಗೀತನ ಸಂಗೀತ ಆಗ್ತೈತಿ. ಕರ್ಕಶವಾಗಿರ್ತಕ್ಕಂಥ ಗೀತ ಸಂಗೀತ ಆಗಕ್ಕೆ ಸಾಧ್ಯನೂ ಇಲ್ಲ. ಅದೇ ನಿಟ್ಟಿನಲ್ಲಿ ಇವತ್ತು ಸಂಘಟನೆ ಅಂತಕ್ಕಂಥದ್ದು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಅಣಿಗೆ ಆಗ್ತಕ್ಕಂಥ ಯಾವ ಸಂಘಟನೆ ಇದೆಯೋ ಅದು ಸಮಾಜಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಸಂಘಟನೆ, ಸಮಾಜದಲ್ಲಿ ಬದಲಾವಣೆ ಅಂತ ಇರ್ತಕ್ಕಂಥ ಸಂಘಟನೆ, ಸಮಾಜದಲ್ಲಿ ನೊಂದವರ, ದೀನರ, ದಲಿತರ, ಶೋಷಿತರ, ಕೆಳವರ್ಗದವರ ಏಳಿಗೆಯನ್ನು ಬಯಸ್ತಕ್ಕಂಥ ಸಂಘಟನೆ ಯಾವುದೈತಿ ಅದು ಮಾತ್ರ ಸಂಘಟನೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಭಾವನೆ. ಇವತ್ತು ಆ ಎಲ್ಲ ಕೆಲಸವನ್ನು ಇವತ್ತು ನಮ್ಮ ಈಶ್ವರ್ ಗುಡಾಜ್ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಸಂತೋಷ ಇದೆ. ಯಾಕಂದ್ರೆ ನಾವು ಮುಖಸ್ತುತಿ ಮಾಡಲ್ಲ, ನಾವು ಕೊಡುವುದು ಭಾಳ ಮುಖ್ಯ ಅಲ್ಲ. ಇವತ್ತು ಏನಾದರೂ ಒಂದು ಸೀರೆ ಕೊಡ್ತೀವಿ, ಇದನ್ನು ಕೊಡ್ತೀವಿ, ಇದು ಕೊಡೋದು ಭಾಳ ಮುಖ್ಯ ಅಲ್ಲ.
ಕೊಡಬೇಕು ಅಂತಕ್ಕಂಥದ್ದು ಮನುಷ್ಯನೊಳಗೆ ಬರೋದೇ ಅಲ್ಲ, ಅದು ಭಾಳ ಮುಖ್ಯ. ಸಾಕಷ್ಟು ಜನ ಶ್ರೀಮಂತರು ಅದಾರ, ಸಾಕಷ್ಟು ಜನ ಇವತ್ತು ಕೋಟ್ಯಾಧೀಶರು ಅದಾರ, ಬಟ್ ಅವರಿಗೆ ಕೊಡಬೇಕನ್ನೋ ಭಾವನೆ ಇದೆ. ಕೊಡಬೇಕನ್ನೋ ಭಾವನೆ ಇದ್ದಿದ್ರೆ ಇವತ್ತು ಇಂಥ ಒಂದು ಆಶ್ರಮಗಳು ಈ ಸ್ಥಿತಿಯಲ್ಲಿ ಇರ್ತಿರಲಿಲ್ಲ. ವೈರಾಗ್ಯದ ಸ್ಥಿತಿ, ಅತಿ ಒಂದು ವೈಭೋಗದ ಸ್ಥಿತಿಯಲ್ಲಿ ಇರ್ತಿದ್ವಿ. ಬಟ್ ತಾವೇನಿಲ್ಲಿ ನೆರೆದಿದ್ರಿ, ಕೆಲವೊಂದು ಮಹಿಳೆಯರಿದ್ರಿ, ಸಹೋದರಿಯರು, ತಾವು ಕೂಡ ಇಲ್ಲಿ ಯಾಕೆ ಆಗಮಿಸ್ತೀರಿ ಅಂತಂದ್ರೆ ಕೆಲವೊಂದು ತಮ್ಮಲ್ಲಿ ನೊಂದಿರ್ತಕ್ಕಂಥ ಭಾವಗಳು, ನೊಂದಿರ್ತಕ್ಕಂಥ ಜೀವಿಗಳು, ತಮ್ಮ ನೊಂದ ಮನಸ್ಸುಗಳಿಗೆ ಸ್ಪಂದಿಸಕ್ಕೆ ಯಾರೂ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ತಾವೇನು ಮಾಡಿದಾರೆ ಅಂದ್ರೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಆಗಮಿಸ್ತಾರೆ. ಮಹಿಳಾ ಸಾಂತ್ವನ ಅಂತಂದ್ರೆ ನೀವು ಏನು ನೋವನ್ನು ಕಟ್ಕೊಂಡು ಬಂದಿರಿ, ನೀವೇನು ದುಃಖ ದುಮ್ಮಾನಗಳನ್ನು ಕಟ್ಟಿಕೊಂಡು ಬಂದಿರಿ, ಆ ದುಃಖ ದುಮ್ಮಾನಗಳನ್ನು ತಮ್ಮ ಮನಸ್ಸಿನಿಂದ ತೆಗೆದು ಸಮಾಜದಲ್ಲಿ ತಾವು ಮತ್ತೆ ತಮ್ಮ ಒಂದು ಸಂಸಾರದಲ್ಲಿ ಭಾಗಿಯಾಗಬೇಕಂತಕ್ಕಂಥದ್ದನ್ನು ತರಿಸ್ಕೊಳ್ತಕ್ಕಂಥದ್ದು ಈ ಮಹಿಳಾ ಸಾಂತ್ವನ ಕೇಂದ್ರದ ಮುಖ್ಯ ಉದ್ದೇಶ. ಇದನ್ನು ಸಾಕಷ್ಟು ಸಾರಿ ನಾವು ಕಂಡುಕೊಂಡ ಹಾಗೆ ಸಾಕಷ್ಟು ಸಾರಿ ಈ ಮಹಿಳಾ ಸಾಂತ್ವನ ಕೇಂದ್ರಗಳನ್ನು ಮಾಡಿದ್ದಾರೆ. ಎಷ್ಟೋ ಸಂಬಂಧಗಳು ಒಡೆದು ಹೋಗ್ತಾವ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಕೂಡ ಅವರು ಮತ್ತೆ ಸಂಸಾರವನ್ನು ಕಟ್ಟುವುದರಲ್ಲಿ ಯಶಸ್ವಿ. ಅದಕ್ಕಾಗಿ ತಾವು ತಮ್ಮಲ್ಲಿ ವಿನಂತಿಯನ್ನು ನಾವು ಮಾಡ್ಕೊಳ್ತೀವಿ, ಏನೋ ನಿಮ್ಮ ಮನಸ್ತಾಪಗಳಿದ್ರೂ ಕೂಡ ಇಲ್ಲಿ ಅವ್ರ ಜೊತೆಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿಕೊಂಡು ತಾವು ಮತ್ತೆ ತಮ್ಮ ಇದರಲ್ಲಿ ಇರಬೇಕು. ಅದೇ ರೀತಿಯಾಗಿ ವಯೋವೃದ್ಧರು ಏನಿದ್ರಿ, ತಂದೆ ತಾಯಿ ಸಮಾನ ಹೇಳಿದ್ರಿ, ನಮಗೂ ಕೂಡ, ಯಾಕಂದ್ರೆ ನಿಮ್ಮ ಆತ್ಮಗಳಂದ್ರೂ ನಮಗೆ ದೇವರು. ಬಸವಣ್ಣ ಹೇಳ್ತಾನೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ಇಟ್ಟಿಗೆಗಳ ಕಟ್ಟಿಗೆಗಳಿಂದ ಮಾಡಿದ ದೇವರು ದೇವರಲ್ಲ, ಕಂಚು ತಾಮ್ರಗಳಿಂದ ಮಾಡಿದ ದೇವರು ದೇವರುಗಳಲ್ಲ, ತನ್ನನ್ನು ತಾನು ಅರಿದರೆ ದೇವರು ಕಾಣಕ್ಕಿಲ್ಲ ಸಂಬಂಧ. ಯಾರು ತನ್ನನ್ನು ತಾನು ಅರಿತಾರೋ, ಯಾರು ತನ್ನನ್ನು ತಾನು ತಿಳ್ಕೊತಾರೋ ಅವ್ರು ದೇವರಾಗ್ತಾರ. ಹಂಗೆ ತನ್ನನ್ನು ತಾನು ತಿಳ್ಕೊಂಡು ಏನಾದರೂ ವಯೋವೃದ್ಧರಿಗೆ ಮಾಡ್ಬೇಕನ್ನೋ ಆಸಕ್ತಿ ಬಂದೈತಲ್ಲ, ಅಲ್ಲಿ ತಮ್ಮ ಆತ್ಮದೊಳಗೆ ದೇವ್ರನ್ನ ಕಂಡಂಗೆ ಇವತ್ತು ಅವರು ಈಶ್ವರ ಬಿಡ್ತಾರೆ. ಯಾಕಂದ್ರೆ ಮುಖಸ್ತುತಿ ಮಾಡೋದು ಭಾಳ ಮುಖ್ಯ. ನೋಡ್ರಿ, ಕೆಳಗೆ ಬಿದ್ದಾವ ಕೈ ಕೊಟ್ಟು ಎಬ್ಸೋದನ್ನ ಭಾಳ ಮುಖ್ಯ ಐತಿ. ಕೆಳಗೆ ಬಿದ್ದಾವ ಮನೆ ಕಟ್ಟಿ ಐಷಾರಾಮಿ ಜೀವನ ಮಾಡೋಕೆ ಓದಿರೋದು ಭಾಳ ಮುಖ್ಯ ಅಲ್ಲ. ಇವತ್ತು ನಾವು ದಾರಿಯಲ್ಲಿ ನಡ್ಕೊಂಡು ಹೋಗಾಗ ಏನಾದರೂ ನಮ್ಗೆ ಕಣ್ಣಿಗೆ ಚಕ್ರ ಬಂದು ಬಿದ್ದು ಅಂತಂದ್ರೆ ಯಾರೋ ತಂದು ಕುಡಿಸಿ ಬಂದು ಬಿಟ್ಟು ನೀರು ಸಹಿತ ನಮ್ಗೆ ಅಮೃತ ಆಗಿಬಿಡ್ತೀವಿ. ದೇವ್ರ ಬಿಡಿಯಾಗಿರೋ ಅಮೃತ ಬಂದು ಕೇಳಿದ್ರೆ ನಮ್ಗೆ ಏನು ಉಳಿಸೋದಿಲ್ಲ. ಹಂಗೆ ಇವತ್ತು ನಿಮ್ಗೆ ಏನು ಮಾಡ್ಬೇಕಂತ ಮನಸ್ಥಿತಿ ಬಂದೈತಿ. ಎಲ್ಲ ಯುವಕರು ದಯವಿಟ್ಟು ಏನು ಭೀಮ ರಕ್ಷಣೆ ಆಗಿರ್ಬೋದು, ಸಂವಿಧಾನ ಸಂರಕ್ಷಣೆ ವೇದಿಕೆ ಆಗಿರ್ಬೋದು, ಎಲ್ಲ ಸಂಘಟನೆದವರು ಕೂಡ ನಾವು ಕೂಡ ಇವತ್ತೊಂದು ಪ್ರತಿಜ್ಞೆ ಮಾಡ್ತೀವಿ. ಅವ್ರ ಜೊತೆಗೆ ನಾವು ಮುಂದಿನ ವರ್ಷದಲ್ಲಿ ಅವ್ರ ಜೊತೆ ನಾವು ಜೊತೆಗೂಡ್ತೀವಿ, ಅವ್ರ ಜೊತೆ ನಾವು ಕೈ ಬಿಡ್ತೀವಿ. ಅವ್ರು ಮಾಡುವಂಥ ಕಾರ್ಯಗಳಲ್ಲಿ ನಾವು ಕೂಡ ಭಾಗಿಯಾಗಿರ್ತೀವಿ, ನಾವು ಕೂಡ ಅದರಲ್ಲಿ ಪಾಲು ತೆಗೆದುಕೊಳ್ಳತಕ್ಕಂಥ ಒಂದು ಮಾತನ್ನು ನಾನು ನಮ್ಮ ಸಂಘಟನೆ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ. ಏನು ನಮಗೆ ನೀಗ್ತದೆ, ನಮ್ಮ ಕೈಯಿಂದ ಏನಾಗ್ತದೆ ಅದನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ತಮ್ಮೆಲ್ಲರ ಶುಭ ಹಾರೈಕೆ, ತಮ್ಮೆಲ್ಲರ ಒಳ್ಳೆಯ ಮನಸ್ಸಿನ ಹಾರೈಕೆ, ವಿಕಲಚೇತನ ಮಕ್ಕಳಾಗಿರ್ಬೋದು, ನಮ್ಮ ಸಹೋದರಿಯರಾಗಿರ್ಬೋದು, ತಂದೆ ತಾಯಿ ಸಂಬಂಧರಾಗಿರ್ಬೋದು, ತಮ್ಮೆಲ್ಲರ ಹಾರೈಕೆ ಸದಾ ನಮ್ಮ ಸಂಘಟನೆಗಳ ಮೇಲಾಗಿ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಯುವಕರ ಮೇಲೆ ಇರಲಿ. ಸದಾ ಇವರಿಗೆಲ್ಲರಿಗೂ ಇನ್ನೂ ಕೊಡುವಂಥ ಶಕ್ತಿ ದೇವರು ಕೊಡಲಿ. ತಮಗೂ ಕೂಡ ಒಳ್ಳೆಯ ಸಂತೋಷ, ಶಾಂತಿ, ನೆಮ್ಮದಿ ಬುದ್ಧ ಬಸವ ಅಂಬೇಡ್ಕರ್ ಅವರು ತಮಗೆ ಒಂದು ನೀಡಲಿ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಏನಿದೆ, ಈ ಜಯಂತಿ ಸಾರ್ಥಕವಾದ ಜಯಂತಿ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಅಧಿಕವಾಗಿರ್ತಕ್ಕಂಥ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ನೆರೆದು ಒಬ್ಬರಿಗೆ ಸುಮಾರು 10 ಜನ ಸಹಾಯ ಮಾಡುವಂಥ ಒಂದು ತಾಳ್ಮೆ, ಶಕ್ತಿ, ಸಹನೆ, ನಾವೊಂದು ಒಳ್ಳೆಯ ಗುಣವನ್ನು ಬುದ್ಧ ಬಸವ ಅಂಬೇಡ್ಕರ್ ಅವರು ಕರುಣಿಸಲಿ ಅಂತಕ್ಕಂಥ ಆಶಾಭಾವನೆ ವ್ಯಕ್ತಪಡಿಸಿ ಇಲ್ಲೇನು ತಾವು ನೆರೆದಿದ್ದೀರಿ ನಮ್ಮೆಲ್ಲರ ಒಂದು ಚೇತನಾತ್ಮಗಳಿಗೆ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನಾನು ಮಾತುಗಳು ಜೈ ಹಿಂದ್.